ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಾಜ್ಯ ಬಂಜಾರ ಜನಸ್ಪಂದನ ಸಮಿತಿ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾದ ಒಳ ಮೀಸಲಾತಿ ಶಿಫಾರಸನ್ನ ಖಂಡಿಸಿ ರಾಜ್ಯಾದ್ಯಂತ ಬಂಜಾರ ಸಮಾಜವನ್ನ ಸಂಘಟಿಸಿ ಕಾಂಗ್ರೆಸ್ ಸರ್ಕಾರ ರಚಿಸುವಲ್ಲಿ ಬಂಜಾರ ಸಮಾಜ ಪ್ರಮುಖ ಪಾತ್ರ ವಹಿಸಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರಕದೇ ಇರುವುದು ಸಮಾಜದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ಆದ್ದರಿಂದ ಜನಸಂಖ್ಯೆಗೆ ಅನುಗುಣವಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ರಾಜ್ಯ ಬಂಜಾರ ಜನಸ್ಪಂದನ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು. ಬಂಜಾರ ಅತಿ ಹೆಚ್ಚು ಜನಸಂಖ್ಯೆ ಇರುವ ಬಿಜಾಪುರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಗೆಲ್ಲುವ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಬೇಕು. ಸಮಾಜದ ಅರ್ಹ ಅಭ್ಯರ್ಥಿಗಳಿಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕು. ತಾಂಡಗಳ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇರುವ ಸೂಕ್ತ ಅಭ್ಯರ್ಥಿಗೆ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಜಿಲ್ಲಾವಾರು ಹಿರಿಯ ಕಾರ್ಯಕರ್ತರಿಗೆ ಸರ್ಕಾರದ ನಿಗಮ ಮಂಡಳಿಗೆ ನೇಮಕ ಮಾಡಬೇಕು ಹಾಗೂ ಇನ್ನು ಹಲವಾರು ಬೇಡಿಕೆಗಳನ್ನು ರಾಜ್ಯ ಬಂಜಾರ ಜನಸ್ಪಂದನ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. ಸಮಿತಿ ವತಿಯಿಂದ ಇವತ್ತು ರಾಜ್ಯ ಮಟ್ಟದ ಒಂದು ಸಭೆ ಹಾಗೂ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಹಿರಿಯ ಸಾಹಿತಿಗಳು, ಮಾಜಿ ಸಚಿವೆ ಶ್ರೀಮತಿ BT ದೇವಸ್ಥಾನಕ್ ಮೇಡಮ್ ಅವರು ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪತ್ರಿಕಾಗೋಷ್ಠಿನಲ್ಲಿ ಹಿರಿಯ ಮಾಜಿ ಶಾಸಕರು, ಸಮಾಜದ ಹಿರಿಯ ಮುಖಂಡರಾದಂತಹ ಶ್ರೀ ಮನೋಹರ ಐನಾಪುರ ಅವರು ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಮಾಜಿ ಉಪಾಧ್ಯಕ್ಷರು KSSIDC ನಮ್ಮ ಜನಸ್ಪಂದನ ಸಮಿತಿಯಿಂದ ವಂದನೆಗಳನ್ನು ತಿಳಿಸ್ತಾ, ಇಲ್ಲಿ ಸೇರಿರುವಂಥ ಎಲ್ಲ ಜಿಲ್ಲೆಯ, ಕರ್ನಾಟಕದ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ನಮ್ಮ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ಈ ಬಂಜಾರ ಜನಾಂಗ ಸ್ವಾತಂತ್ರ್ಯ ನಂತರದ ಈ 7 ದಶಕಗಳ ನಂತರವೂ ಕೂಡ ಒಬ್ಬ ಲೋಕಸಭಾ ಸದಸ್ಯನನ್ನು ಗೆಲ್ಲಿಸಿ ತರೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಯಾಕೆ ಹೀಗಾಗಿದೆ ಅಂದರೆ, ಇದಕ್ಕೆ ಟಿಕೆಟ್ ಕೊಡುವಾಗ ಸರಿಯಾದ ರೀತಿಯಲ್ಲಿ ಸೂಕ್ತ ವ್ಯಕ್ತಿಯನ್ನು, ಸೂಕ್ತ ಪ್ರಾದೇಶಿಕತೆಯನ್ನು ಅವರು ಪರಿಗಣಿಸಿಲ್ಲ ಅನ್ನುವಂಥ ಕಾರಣದಿಂದ ಆ ತಪ್ಪನ್ನು ಈಗಿನ ಈ ಪಕ್ಷಗಳು ಈ ದೋಷವನ್ನು ಮಾಡಬಾರ್ದು, ಇದನ್ನು ತಿದ್ದುಕೋಬೇಕು ಅಂತ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ವಿಜಯಪುರ ಅನ್ನುವಂಥದ್ದು ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯನ್ನು, ಬಂಜಾರ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು. 3.5 ಲಕ್ಷದಿಂದ 4 ಲಕ್ಷದವರೆಗೂ ಕೂಡ ಒಂದೇ ಜಿಲ್ಲೆಯಲ್ಲಿ ಜನ ಇದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಕರ್ನಾಟಕದಲ್ಲಿರುವಂಥ 5 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಬಂಜಾರ ಮತದಾರರಿದ್ದಾರೆ. ಹೀಗೆ ಮೀಸಲು ಕ್ಷೇತ್ರ 5 ಮೀಸಲು ಕ್ಷೇತ್ರಗಳಿದ್ದು, ಈ ಮೀಸಲು ಕ್ಷೇತ್ರದಲ್ಲಿ 5ರಲ್ಲಿ ಇಲ್ಲಿ ಹೆಚ್ಚಿನ ಬಂಜಾರ ಮತದಾರರು ಇದ್ದರೂ ಕೂಡ ನಮ್ಮ ಒಬ್ಬ ವ್ಯಕ್ತಿಯು ಗೆದ್ದು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಇನ್ನೂ ಮುಖಂಡರಾದಂಥ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಮತ್ತು ಮೇಲೆ ಇರುವಂಥ ಕೇಂದ್ರದ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು, ರಾಹುಲ್ ಅವರಾಗಿರ್ಬೋದು, ಅವ್ರ ತನಕನೂ ಈ ಸುದ್ದಿ ಮುಟ್ಟಬೇಕಾಗಿದೆ. ಆದ್ದರಿಂದ ತಮ್ಮಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಬಾರಿ ಗೆಲುವು ಆಗಲೇಬೇಕು. ನಮ್ಮ ಜನಾಂಗ
ಒಬ್ಬ MP ಯನ್ನು ಈ 2024 ಚುನಾವಣೆಯಲ್ಲಿ ಕಾಣಬೇಕು ಅನ್ನುವಂಥ ನಮ್ಮ ಹಂಬಲ ಇದೆ. ಆ ಹಂಬಲಕ್ಕೆ ಅವರು ಪ್ರೋತ್ಸಾಹ ಕೊಡಬೇಕು ಮತ್ತು ಅದಕ್ಕೆ ಸರಿಯಾಗಿ ಅವರು ಟಿಕೆಟನ್ನು ಕೊಡಬೇಕು. ಯಾರಿಗೆ ಕೊಡಬೇಕು ಅಂತ ಅವರು ನಾವು ಹೇಳ್ತೀವಂದರೆ, ಇದುವರೆಗೂ ಒಬ್ಬರಿಗೆ ನಾವು ಕೊಡ್ತಾ ಬಂದ್ವಿ, 3 ಸಾರಿನೂ ಅವ್ರು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ನಾನಾ ಕಾರಣದಿಂದ. ಆದರೆ ಮನೋಹರ ಇನಾಪುರ್ ಅಂತ ಈಗೇನು ಈ ಮನೋಹರ ಇನಾಪುರ್ ಅವರು 1 ಸಾರಿ MLA ಆಗಿದ್ದಾರೆ. ಜನಾನುರಾಗಿ ಆಗಿರುವಂಥ ಇವರಿಗೆ ತಾವು ಟಿಕೆಟನ್ನು ಕೊಡಿ ಅಂತ. ಮತ್ತು ಇನ್ನು ಬೇಡಿಕೆಗಳು ಅದರ ಜೊತೆಗೆ ಕೆಲವು ಇದ್ದಾವೆ. ಬಂಜಾರ ಜನ ಅತಿ ಹೆಚ್ಚು ಇರುವಂಥ ಇಲ್ಲಿ ಟಿಕೆಟ್ ಕೊಡಿ ಅನ್ನುವಂಥದ್ದು. ಸಮಾಜದ ಅಭ್ಯರ್ಥಿಗಳಿಗೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವಾಗೂ ಕೂಡ ನಮ್ಮನ್ನು ಗಮನದಲ್ಲಿಡಿ. ಮತ್ತು ತಾಂಡಗಳ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರುವ ಸೂಕ್ತ ಅಭ್ಯರ್ಥಿಗೆ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಮಾಡಬೇಕು. ಈಗ ಯಾರಿಗೋ ಹಿಡ್ಕೊಂಬಂದು ನಿಮಗೆ ನಿಮ್ಮ ಏನೋ ಕೆಲಸ ಮಾಡಿಕೊಟ್ರು, ಎಲ್ಲೋ ಹೋಗಿ ಪ್ರಚಾರ ಮಾಡಿದ್ರು, ಅದಕ್ಕೆ ಇವ್ರಿಗೆ ಕೊಡ್ತೀವಿ ಅಂತ ತಾವು ದಯವಿಟ್ಟು ಕೊಡಬೇಡಿ. ಒಂದು ನಿಗಮಕ್ಕೆ 2 ವರ್ಷಗಳ ಕಾಲ ಅವರು ಸೇವೆ ಬೇಕು ಮತ್ತು ಜನಕ್ಕೂ ಕೂಡ ಲಾಭ ಆಗಬೇಕು. ಸರ್ಕಾರದ ಒಂದೊಂದು ಪೈಸೆ ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಆಗಬೇಕು ಅಂದರೆ ತಾವು ಉತ್ತಮ ವ್ಯಕ್ತಿಗಳನ್ನು, ಪ್ರಾಮಾಣಿಕರನ್ನು ಮತ್ತು ಅದರ ಬಗ್ಗೆ ನಾಲೆಡ್ಜ್ ಇರೋದು, ಈ ಒಂದು ನಿಗಮದಿಂದ ನಾನು ಏನೇನು ಮಾಡ್ಬೋದು ಅನ್ನೋದು ಅವ್ನ ತಲೆಯಲ್ಲಿ ಬಂದಿರಬೇಕು ಆಗಲೇ, ಅಂಥ ವ್ಯಕ್ತಿಯನ್ನು ಕೊಡಬೇಕೇ ಹೊರತು ಒಂದು ಸೀಟ್ ಕೊಡಬೇಕು, ಅವ್ರಿಗೆ ಕುರ್ಚಿ ಕೊಡಬೇಕು ಅನ್ನೋ ಕಾರಣ ದಯವಿಟ್ಟು ಕೊಡಬೇಡಿ ಅಂತ ನಾವು ಕೇಳ್ಕೊಳ್ತೀವಿ. ಆಮೇಲೆ ಜಿಲ್ಲಾವಾರು ಹಿರಿಯ ಕಾರ್ಯಕರ್ತರಿಗೆ ಸರ್ಕಾರದಲ್ಲಿ ನಿಗಮ ಮಂಡಳಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕೆಂದರೆ ಯಂಗ್ಸ್ಟರ್ ಇರೋರಿಗೆ ಸ್ವಲ್ಪ ಅವಕಾಶಗಳು ಮುಂದಿರ್ತವೆ. ಹಿರಿಯರಂದರೆ ಅವರು ಆಸೆ ಇರುತ್ತೆ, ಆದರೆ ಹಿರಿಯರಿಗೆ ಕೊಡಿ ಅಂತಲೇ ನಾನು ಒಪ್ಪಲ್ಲ ಬಹಳ. ಯಾಕೆಂದರೆ ಅವ್ರಿಗೆ ಓಡಾಡೋಕ್ಕಾಗತ್ತಾ, ಅವ್ರು ಕೆಲಸ ಮಾಡೋಕ್ಕಾಗತ್ತಾ, ಅದನ್ನು ನೋಡಿ ಕೊಡಬೇಕಾಗ್ತದೆ. ಸುಮ್ಮನೆ ಹಿರಿಯರಿದ್ದಾರೆ ಅಂದ್ಕೂಡಲೇ ಅವ್ರಿಗೆ ಕೊಡೋಕ್ಕೆ ಬರಲ್ಲ. ಆದರೆ ಆದಷ್ಟು ಅನುಭವ ಇರುವಂಥವ್ರನ್ನ ಕೊಟ್ಟಾಗ ಅನುಭವ ಈ ರಾಜ್ಯಕ್ಕೆ ಬಹಳ ಲಾಭದಾಯಕ ಆಗ್ತದೆ. ಆದ್ದರಿಂದ ನಾವು ಹಿರಿಯರನ್ನು ಗುರುತಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಕ್ಕೆ ಬಂಜಾರ ಸಮಾಜದವ್ರನ್ನ ಒಬ್ಬರನ್ನು ಕುಲಪತಿ ಮಾಡಿ, ನಮ್ಮಲ್ಲಿ ಕುಲಪತಿ ಆಗಿಲ್ಲ, ಆದ್ದರಿಂದ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಒಬ್ಬ ಕುಲಸಚಿವರ ನೇಮಕ ಆಗಲೇಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಹಳ ಕಡಿಮೆ ಕೊಡ್ತಾರೆ, ಯಾಕೆಂದರೆ ಇವರು ಸರಿಯಾಗಿ ಕೇಳ್ತಾ ಇಲ್ಲ. ಆದ್ದರಿಂದ ನಮಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟು ಈ ಜನಗಳು ಮುಂದೆ ಬರೋದಕ್ಕೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೆರವಾಗಬೇಕು. ತಾಂಡಗಳನ್ನು ಕಂದಾಯ ಗ್ರಾಮವಾಗಿ ಮಾಡುವಂಥದ್ದು ಮುಗಿದಿಲ್ಲ. ಆ ಪ್ರಕ್ರಿಯೆ ಬಹುಶಃ ನಾನು 94ರಲ್ಲಿ ಮಂತ್ರಿ, 94ರಲ್ಲ 86ರಲ್ಲಿ MLC ಆದ ಮಾಜಿ ಶಾಸಕರು ಬಿಜೆಪುರ. ಇದುವರೆಗೆ ನಮ್ಮ ಹಿರಿಯ ಸಾಹಿತಿ ಮತ್ತು ಮಾಜಿ ಸಚಿವೆ ಶ್ರೀಮತಿ PT ಲಲಿತಾ ನಾಯ್ಕ ಅವರು ಹಾಗೂ ನಮ್ಮ ಹಿರಿಯ ಸಾಹಿತಿ ಡಾಕ್ಟರ್ PK ಖಂಡೋಬಾ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೆಚ್ಚೇಳೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮಾತು, ಕರ್ನಾಟಕದಲ್ಲಿ 40ರಿಂದ 45 ಲಕ್ಷ ಜನಸಂಖ್ಯೆ ಉಂಟು. ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರಗಳಂದರೆ ಬಿಜಾಪುರ, ಅದರ ನಂತರ ಗುಲ್ಬರ್ಗ, ಚಿತ್ರದುರ್ಗ ಬರ್ತವೆ. ಆದರೆ ಈ ಪರಿಶಿಷ್ಟ ಜಾತಿಗೆ ಸೇರಿದ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯುಳ್ಳ ಕ್ಷೇತ್ರ ವಿಜಯಪುರ, ಹಳೆಯ ಹೆಸರು ಬಿಜಾಪುರ. ಸೊ ಈ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು, ಆದರೆ ಹೊರಗಿನವ್ರಿಗೆ ಅಂತ ಹೇಳಿ ಹೊರಗಿನವ್ರಿಗೆ ಕೊಟ್ಬಿಟ್ರು. 3 ಬಾರಿ ನಾವು ಸೋಲನ್ನು ಅನುಭವಿಸಬೇಕಾಗ್ತದೆ. ಸ್ಥಳೀಯರಿಗೆ ಟಿಕೆಟ್ ಕೊಟ್ಟೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲ ಜಿಲ್ಲೆಗಳಿಂದ ನಮ್ಮ ಮುಖಂಡರು ಬಂದಿದ್ದಾರೆ ಸಮಾಜದಲ್ಲಿ. ಏನಪ್ಪ ಅಂದರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ನಾವು ಎಲ್ಲ ಜಿಲ್ಲೆಯಿಂದ ಹೋಗಿ ಅವರನ್ನು ಆಯ್ಕೆ ಮಾಡ್ತೀವಿ ಅಂತ ಒಂದು ಪಣ ತೊಟ್ಟಿದ್ದಾರೆ. ಅದಕ್ಕೆ ನಾನು ಸಹ ಒಬ್ಬ ಆಕಾಂಕ್ಷಿ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ನಾನು ಮನವಿ ಮಾಡಿದ್ದೇನೆ, ತಿಳಿಸಿ ಹೇಳಿದ್ದೇನೆ. ಈಗ ಹಾಲಿ ಇರುವ ರಮೇಶ್ ಜಿಗಜಿಣಿಯವರು ಸಂಸದರು BJPಯಿಂದ, ಅವರು ಜನತಾದಳದಲ್ಲಿ ಹೋಮ್ ಮಿನಿಸ್ಟರ್ ಇದ್ದರು, ಗೃಹ ಸಚಿವರು. ಅವರನ್ನು ಆವಾಗ ಸೋಲಿಸಿ ನಾನು ಶಾಸಕ ಆದೆ. ಇದುವರೆಗೆ ಅವ್ರನ್ನ 30 ವರ್ಷದ ರಾಜಕಾರಣದ ಯಾರೂ ಸೋಲಿಸೋಕ್ಕೆ ಅವ್ರಿಗೆ ಆಗಲಿಲ್ಲ. ನಾನು ಅವ್ರು ಸೋಲಿಸಿ ನಾನು MLA ಆದದ್ದು. ಈಗಲೂ ಸಹಿತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಿದರೆ ಅವ್ರನ್ನ ಸೋಲಿಸಿ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರನ್ನು ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗೋದು 100ಕ್ಕೆ 100. ಅದಕ್ಕೋಸ್ಕರ ಇದು ನನ್ನ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, AICC ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸ್ನೇಹಿತರು ಹಾಗೂ ನನ್ನ ಜೊತೆ ಶಾಸಕರಾದ ಈಗಿನ ಉಪಮುಖ್ಯಮಂತ್ರಿಗಳ ಶ್ರೀ DK ಶಿವಕುಮಾರ್ಗೆ ನಾನು ವಿನಂತಿ ಮಾಡ್ತಾ ಈ ಬಂಜಾರ ಸಮಾಜಕ್ಕೆ ತಪ್ಪದೇ ಒಂದು ಅವಕಾಶ ಮಾಡಿಕೊಡಬೇಕಂತ ಹೇಳಿ ನನ್ನ ಮನವಿ ಕೊಟ್ಟಿದ್ದೀರಿ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.